ಇದರಲ್ಲಿ 2300ಕ್ಕೂ ಹೆಚ್ಚು ವಿಡಿಯೋಗಳಿದ್ದಾವೆ ಅಂತ ತಾವೊಂದ್ಸರಿ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರೆ, ಅಂದರೆ ಸಂತ್ರಸ್ತೆಯರು ಹೇಳಿದ ಹಿನ್ನೆಲೆಯಲ್ಲೋ ಹೇಗೆ, ಬಟ್ ಎಷ್ಟು ವಿಡಿಯೋಗಳಿದ್ದಾವೆ ಅಂತ ಏನಾದರೂ ಮಾಹಿತಿ ಇದೆ ಮ್ಯಾಮ್ ತಮಗೆ? ನನಗೆ ಎಷ್ಟು ವಿಡಿಯೋ ಇದೆ ಅಂತ ಅದ್ರ ಮಾಹಿತಿ ಇಲ್ಲ, ಬಟ್ ಎಲ್ಲರೂ ಹೇಳ್ತಿದ್ರು ಅದನ್ನು ಇರ್ಬೋದು ಅಂತ ನಾನು ಹೇಳಿದ್ದೆ ಅಷ್ಟೇ. ಇರ್ಬೋದು ಅವ್ರು ಹೇಳಿದರು, ಬಟ್ ನಾನು ನನಗೆ ಗೊತ್ತಿಲ್ಲ ನನಗೆ ಆ ವಿಡಿಯೋಗಳು ಎಷ್ಟಿದ್ದಾವೆ ಏನಿದ್ದಾವೆ ಅಂತ. ಎಲ್ಲ ಮುಂದಿನ ದಿನಗಳಲ್ಲಿ ಪೊಲೀಸ್ ಅದನ್ನು ಹೇಳ್ತಾರೆ ಅಷ್ಟೇ. ಈ ವಿಚಾರವಾಗಿ ರಾಜಕಾರಣ ಅತಿ ಹೆಚ್ಚಾಗಿ ಪ್ರತಿಪಕ್ಷಗಳಿರ್ಬೋದು, ಆಡಳಿತ ಪಕ್ಷ ಇರ್ಬೋದು, ಎಲ್ಲರೂ ಕೂಡ ಇದರ ಹಿನ್ನೆಲೆಯಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ. ಏನು ಹೇಳಕ್ಕೆ ಬಯಸ್ತೀರಾ ಈ ವಿಚಾರವಾಗಿ? ಇದು ಭಾಳ ದೊಡ್ಡ ದುರಂತ. ಹೆಣ್ಣು ಮಕ್ಕಳ ಒಂದು ಲೈಂಗಿಕ ದೌರ್ಜನ್ಯವನ್ನು ಅವರಿಗೆ ನ್ಯಾಯ ಕೊಡಿಸುವತ್ತ ಹೋರಾಟ ಮಾಡೋದು ಬಿಟ್ಟು ಅದನ್ನೇ ಇಟ್ಕೊಂಡು ರಾಜಕೀಯನ ತಂದಿದ್ದಾರಲ್ಲ, ಇದಕ್ಕಿಂತ ದುರಂತ ಇನ್ನೊಂದು ಆಗಕ್ಕೆ ಸಾಧ್ಯ ಇಲ್ಲ ಈ ಮಣ್ಣಿನ ಮೇಲೆ. ಇದನ್ನು ಇಲ್ಲಿಗೆ ನಿಲ್ಲಿಸಬೇಕು. ಅದು ಯಾರೇ ಆಗಿರಲಿ, ದಯವಿಟ್ಟು ಈ ಹೆಣ್ಣು ಮಕ್ಕಳ, ಈ ಸಂತ್ರಸ್ತೆಯರ ಈ ಲೈಂಗಿಕ ದೌರ್ಜನ್ಯ, ಈ ಅತ್ಯಾಚಾರ ಏನು ನಡೆದಿದೆ, ಈ ಪ್ರಕರಣಗಳನ್ನು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ದಯವಿಟ್ಟು ಉಪಯೋಗ ಮಾಡ್ಕೊಳ್ಬೇಡಿ. ಇದು ನನ್ನ ಒಂದು ಎಲ್ರಿಗೂ ನಾನು ನೀವು ನಿಜವಾಗ್ಲೂ ಹೆಣ್ಣು ಮಕ್ಕಳ ಒಳಿತನ್ನು ನೀವು ಬಯಸೋದೇ ಆಗಿದ್ದರೆ ದಯವಿಟ್ಟು ರಾಜಕೀಯನ ಇಲ್ಲಿಗೆ ನಿಲ್ಲಿಸಿ. ಲೈಂಗಿಕವಾಗಿ ಬಳಕೆ ಮಾಡೋದು ಎಷ್ಟು ನಿಜವಾಗ್ಲೂ ಕೂಡ ಅಕ್ಷಮ್ಯ ಅಪರಾಧನೋ, ಆ ರೀತಿಯಾದಂಥ ವಿಡಿಯೋಗಳನ್ನು, ಫುಟೇಜ್ಗಳನ್ನು ರಿಲೀಸ್ ಮಾಡೋದು ಕೂಡ ಅದಕ್ಕಿಂತ ದೊಡ್ಡ ಅಕ್ಷಮ್ಯ ಅಪರಾಧ ಅಂತ ಅನ್ಸಲ್ವಾ ಮ್ಯಾಮ್ ತಮಗೆ? ಎರಡೂ ಅಕ್ಷಮ್ಯ ಅಪರಾಧ ಅಂತ ಹೇಳಿನೇ ನಾನು ನನ್ನ ಮೊದಲನೇ ಪತ್ರದಲ್ಲಿ ನಾನು ಗೃಹ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮತ್ತು ಪೊಲೀಸ್ ಮಹಾನಿರ್ದೇಶಕರಿಗೆ ಬರೆದ ನನ್ನ ಮೊದಲ ಪತ್ರದಲ್ಲಿ ಇಬ್ಬರಿಗೂ ಕಠಿಣ ಶಿಕ್ಷೆ ಆಗಬೇಕು ಅಂತಲೇ ನಾನು ಬರೆದಿದ್ದೀನಿ. ಸೊ ಈ ನಿಟ್ಟಿನಲ್ಲಿ ಇತ್ತೀಚೆಗೆ ಏನಾದರೂ ಪತ್ರ ಬರೆದಿದ್ದೀರಾ ಕೇಂದ್ರ ಸರ್ಕಾರಕ್ಕಿರ್ಬೋದು ಅಥವಾ ರಾಜ್ಯ ಸರ್ಕಾರಕ್ಕಿರ್ಬೋದು? ಅಲ್ಲ, ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ. ಈಗ ಆಲ್ರೆಡಿ SIT ರಚನೆ ಆಗಿದೆ, ತನಿಖೆ ಮಾಡ್ತಾ ಇದ್ದಾರೆ. ನಾವು ಅದಕ್ಕೆ ನಾವು ಗೌರವ ಕೊಟ್ಬಿಟ್ಟು ನಾವು ವೇಟ್ ಮಾಡಬೇಕು. ಒಂದು ವಾರ ಆಗಿದೆ. ಸೊ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಆ ನ್ಯಾಯ ಬರೋ ತನಕ ನಾವು ಕಾದು ನೋಡಬೇಕಾಗತ್ತೆ. ಕೆಲವರು SIT ಬರಲಿಕ್ಕೆ ಇಷ್ಟಪಡ್ತಿರಲ್ಲ, ರಾಜ್ಯ ಆಯೋಗ, ಮಹಿಳಾ ಆಯೋಗಕ್ಕೆ ಬರಲಿಕ್ಕೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಇಷ್ಟಪಡ್ತಿರ್ತಾರೆ. ಸೊ ಅಂಥವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಿ? ನೀವು ನಂಬರ್ ಏನಾದರೂ ಕೊಡ್ತೀರಾ ಮ್ಯಾಮ್? ಆಯೋಗಕ್ಕೆ ನಾನು ಮೊದಲನೇ ದಿನವೇ ಹೇಳಿದ್ದೀನಿ, ಆಯೋಗಕ್ಕೆ ಯಾರು ಬೇಕಾದರೂ ಬರ್ಬೋದು. ಸಂತ್ರಸ್ತೆಯರು ಇಲ್ಲಿ ಖಂಡಿತ ಅವರಿಗೆ ನ್ಯಾಯ ಸಿಗತ್ತೆ. ಮತ್ತು ಈ ಒಂದು ಕೇಸ್ ಸಲುವಾಗಿ ಒಂದು ಹೆಲ್ಪ್ಲೈನ್ ಸಹ SIT ಅವರು ಮಾಡಿದ್ದಾರೆ. ಸೊ ಹಾಗಾಗಿ ಆ ಹೆಲ್ಪ್ಲೈನ್ನ ಮುಖಾಂತರ ಅವರ ಗೌಪ್ಯತೆ, ಅವರಿಗೆ ಬೇಕಾದಂಥ ಪೊಲೀಸ್ ಪ್ರೊಟೆಕ್ಷನ್ನು ಪ್ರತಿಯೊಂದೂ ಸರ್ಕಾರ ಕೊಡುತ್ತೆ. ಇದು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷ ಅಂತ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರ ಮಾತು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.